ಕಾಂತಿ. ಅವಳ ಹತ್ರ ಅಷ್ಟೊಂದು ಮಾತೇನು ನಿನ್ಗೆ? ಯಾರ ಹತ್ರ? ಇನ್ಯಾರ ಹತ್ರ? ಆ ಕಾಂತಿ ಹತ್ರ. ಅವಳು ನೋಡಿ ನಗೋದೇನು, ನುಲಿಯೋದೇನು, ಮಾತಾಡೋದೇನು, ಅವಳು ಸೇವೆ ಮಾಡೋದೇನು, ಅವಳು ಬಂದಾಗಿದ್ದ ನಾನು ಬೇಡವಾಗ್ಬಿಟ್ಟಿದ್ದೆ. ಅವಳು ಮನೆಗೆ ಫೋನ್ ಮಾಡಬೇಕು ಅಂತ ಹೇಳಿದ್ಲು. ನನ್ನ ಫೋನಿಂದನೇ ಮಾಡು ಅಂತ ಹೇಳಿದೆ ಅಷ್ಟೇ. ನಿನ್ಗೆ ಯಾಕೆ ಬೇಕದೆಲ್ಲ? ಅವಳು ಫೋನ್ ಆದ್ರೂ ಮಾಡ್ಲಿ, ನೇಣು ಹಾಕೊಂಡು ಸತ್ತಾದ್ರೂ ಸಾಯ್ಲಿ, ನೀನ್ ಯಾರೋ ಕೇಳೋದಿಕ್ಕೆ? ಹಾಗಲ್ಲ ಗಂಗಾ, ನಮ್ಮನೇಲಿ ಇದ್ದಾಳಲ್ಲ ಅಂತ. ಓಹೋ, ಅಷ್ಟು ಬೇಗ ಇದು ನಿನ್ನ ಮನೆ ಆಗೋಯ್ತಾ? ಅವಳು ಯೋಗಕ್ಷೇಮ ನೋಡ್ಕೊಳ್ಳೋದಿಕ್ಕೆ ಅವಳನ್ನ ಕರ್ಕೊಂಡು ಬಂದವರಿದ್ದಾರೆ, ಅವ್ರು ನೋಡ್ಕೋತಾರೆ. ನೀನೇನು ಅವಳು ಸೇವೆ ಮಾಡಬೇಕಾಗಿಲ್ಲ. ಸರಿ, ಈಗ ನಾನು ಏನು ಮಾಡ್ಬೇಕು ಹೇಳು? ನನಗೆ ನೀನು ಬೇಕಷ್ಟೆ, ಬೇರೆ ಯಾರು ಮುಖ್ಯ ಅಲ್ಲ. ಹಾಗಿದ್ರೆ ನೀನು ಇನ್ನು ಮುಂದೆ ಕಾಂತಿ ಹತ್ರ ಮಾತಾಡಬಾರ್ದು, ಅವಳ ಕಡೆ ನೋಡ್ಲೂಬಾರ್ದು. ಸರಿ. ಅವಳಿಗೇನು ತಂದ್ಕೊಡ್ಬಾರ್ದು. ಅವಳು ಈ ಮನೇಲಿ ಇಲ್ಲ ಅನ್ನೋ ಥರನೇ ಇದ್ಬಿಡ್ಬೇಕು, ಆಯ್ತಾ? ಆಯಿತು, ಅಷ್ಟೇ ತಾನೇ. ಏನೋ ಪಾಪ ಅಂತ ಒಂದು 4 ಮಾತಾಡಿದೆ, ಅಷ್ಟಕ್ಕೆ ನೀನು ಬೇರೆ ಅರ್ಥ ಮಾಡ್ಕೊಂಡ್ರೆ? ಬೇಡಪ್ಪ, ನಿನ್ಗಿಷ್ಟ ಇಲ್ಲ ಅಂದರೆ ನಾನು ಅವಳ ಹತ್ರ ಮಾತಾಡಲ್ಲ, ಸರಿನಾ? ಸತ್ಯವಾಗ್ಲೂ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ನಿನ್ನಲ್ಲಿ ಮಾತಾಡಲ್ಲ. ಚಂದ್ರೇಗೌಡ್ರ ಮನೆ ಇದೆನಾ? ಹೌದು. ಇಲ್ಲಿ ರೇಣುಕಾಂತ್ ಯಾರು? ಇವರೇ ನಮ್ಮಮ್ಮ. ಓ, ನೀವೇನಾ? ನಿಮ್ಮ ಮೇಲೆ 2 ಕಂಪ್ಲೇಂಟ್ ಇದೆ. ಒಂದು, ಸೊಸೆನ ಒಡೆದು ಬಡ್ದು ಹಿಂಸೆ ಕೊಡ್ತೀರಾ ಅಂತ. ಮತ್ತೊಂದು, ಅಸ್ಪೃಶ್ಯತನ ಆಚರಿಸ್ತೀರಾ ಅಂತ. ಹಾಗಂತ ನಿಮ್ಗೆ ಹೇಳಿದವ್ರು ಯಾರು? ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನೀನ್? ಹೌದು, ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೆ. ಅತ್ತೆ, ಅತ್ತೆ, ನೀವಿನ್ನೂ ಹೊರಟಿಲ್ವಾ? ಅತ್ತೆ, ಇವ್ರು ಯಾಕೆ ಬಂದಿದ್ದಾರೆ? ಇಲ್ಲಿ ಕಾಂತಿ ಅಂದ್ರೆ ಯಾರು? ನಾನೇ. ಯಾಕೆ? ನಿಮ್ಗೆ ಅಲ್ವೇನಮ್ಮ ಇವರು ಅಂದ್ರೆ ನಿಮ್ಮತ್ತೆ ರೇಣುಕಮ್ಮ ಹಿಂಸೆ ಕೊಡ್ತಾ ಇರೋದು? ಹಿಂಸೆನಾ? ಏನ್ ಹೇಳ್ತಿದ್ದೀರಾ ನೀವು? ಪಾಪ, ಅವ್ರು ಯಾಕೆ ನನಗೆ ಹಿಂಸೆ ಕೊಡ್ತಾರೆ? ನಮ್ಮತ್ತೆ ದೇವ್ರಂತವ್ರು. ಹೌದು, ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ಯಾರು? ನಾನು ಕೊಟ್ಟಿದ್ದೀನ, ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದಾರ, ನಮ್ಮ ಅಣ್ಣ ಕೊಟ್ಟಿದ್ದಾನ? ಯಾರು ಕೊಟ್ಟಿದ್ದಾರೆ? ಯಾರೋ ಬೀದಿಗೆ ಹೋಗೋರು ಕಂಪ್ಲೇಂಟ್ ಕೊಟ್ರು ಅಂತ ಇಲ್ಲಿ ತನಕ ಬಂದಿದ್ದೀರಲ್ಲ, ಬುದ್ಧಿ ಬೇಡವಾ ನಿಮ್ಗೆ? ನೋಡಿ ಇನ್ಸ್ಪೆಕ್ಟರ್, ಹುಡುಕಿದ್ರು ಇಂಥ ಅತ್ತೆ ಸಿಗಲ್ಲ. ಇವ್ರು ನನ್ನನ್ನ ಮಗಳಿಗಿಂತ ಜಾಸ್ತಿ ಪ್ರೀತಿಸ್ತಾರೆ. ಯಾರೋ ನಿಮಗೆ ಚೆನ್ನಾಗೇ ಮೋಸ ಮಾಡಿದ್ದಾರೆ. ಹೋಗ್ಲಿ ಬಿಡಿ, ತಪ್ಪು ಮಾಡಿದ್ದೀರಿ, ತಿದ್ಕೊಳ್ಳಿ. ನೀವೇನು ಹೊರಡಿ, ನಾನು ಅತ್ತೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಅತ್ತೆ, ಹೊರಡೋಣವಾ? ಕಾಂತಿ, ನಿಂತ್ಕೋ. ಯಾಕೆ ಈ ರೀತಿ ನಾಟಕ ಆಡ್ತಾ ಇದೆಯಾ? ಯಾವ ನಾಟಕ? ನೋಡಿ ಸತ್ಯ ಅವರೇ, ನಾನು ನಿಮಗೆ ಸಾಕಷ್ಟು ಸಲ ಹೇಳಿದ್ದೀನಿ, ನನ್ನ ಅತ್ತೆ ಮಧ್ಯೆ ಭೇದ ತರಬೇಡಿ ಅಂತ, ನಮ್ಮ ಅನ್ಯೋನ್ಯತನ ಹಾಳು ಮಾಡಬೇಡಿ ಅಂತ. ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರಾ? ಇನ್ಸ್ಪೆಕ್ಟ್ರೆ, ಇನ್ಮುಂದೆ ನೀವೆಂತ ಕೇಸ್ ತಗೊಳ್ಳೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಪುಟ್ಟಣ್ಣವರೇ, ರೇಣುಕಮ್ಮನವರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಪರವಾಗಿಲ್ಲ, ನಾನಿನ್ನು ಬರ್ತೀನಿ. ಒಂದೊಂದ್ಸಲ ನಾನು ತಪ್ಪು ಮಾಡ್ಬಿಡ್ತೀನಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಯೋಚನೆ ಮಾಡಕ್ ಹೋಗಲ್ಲ. ಜಾತಿ ಅಂತಸ್ತು ಅನ್ಕೊಂಡು ಅಪರಂಜಿ ಗುಣದವ್ರನ್ನೂ ದೂರ ಮಾಡ್ತೀನಿ. ಹಾಗೇನಿಲ್ಲ ಅತ್ತೆ. ಇಲ್ಲಮ್ಮ, ಒಂದ್ ವೇಳೆ ಪೊಲೀಸವ್ರು ಕೇಳಿರೋ ಪ್ರಶ್ನೆಗೆಲ್ಲ ನೀನು ಹೌದು ಅಂತ ಉತ್ತರ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಜೈಲಲ್ಲಿ ಇರ್ತಿದ್ದೆ. ಆದ್ರೆ ನೀನು ಹಾಗೆ ಮಾಡಿಲ್ಲ ಕಾಂತಿ. ನನ್ನ ಮರ್ಯಾದೆ, ಈ ಮನೆ ಮರ್ಯಾದೆ ಎಲ್ಲ ಉಳಿಸ್ದೆ. ನಿಂದು ದೊಡ್ಡ ಗುಣಮ್ಮ.